ಹಲೋ ನಮಸ್ಕಾರ ಎಲ್ಲ ನಮ್ಮ RCC ಫ್ಯಾಮಿಲಿಗೆ. ಸೊ ಇವತ್ತು ನಾವು ಫುಟಿಂಗ್ ಕಾಸ್ಟಿಂಗ್ ಹೆಂಗೆ ಮಾಡ್ತಾರೆ ಅಂತ ನೋಡೋಕ್ಕೆ ಅಂತ ಆನ್ ಸೈಟ್ಗೆ ಹೋಗ್ತಾ ಇದ್ದೀವಿ. ಸೊ ನೀವು ಕನ್ಸಿನ ಮನೆ ಶುರು ಮಾಡಿದ್ದೀರಾ ಅಥವಾ ಕನ್ಸಿನ ಮನೆ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ, ಬಟ್ ಸ್ಟಿಲ್ ನೀವು ಯಾರನ್ನ ಚೂಸ್ ಮಾಡಲಿ, ಲೇಬರ್ ಕಾಂಟ್ರಾಕ್ಟಾ ಅಥವಾ ಮೆಟೀರಿಯಲ್ ಕಾಂಟ್ರಾಕ್ಟ್ ಅಂತ ಇನ್ನೂ ಡಿಲೇಮದಲ್ಲಿದ್ದೀರಾ ಅಂತಂದರೆ ನಾನು ನಿಮಗೆ ಒಂದು ಸಣ್ಣ ಅಡ್ವೈಸ್ ಮಾಡಬೇಕಂತ ಇದ್ದೀನಿ. ಸೊ ಒಂದು ಮಾತು ಅಡ್ವೈಸ್ ಅಲ್ಲ. ಸೊ ಏನಪ್ಪ ಅಂತ ಅಂದರೆ ನೀವೆಲ್ಲ ಇದೊಂದು ಹಾಡು ಕೇಳಿರ್ತೀರ. ಏನಂತ ಅಂದರೆ, ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಸೊ ಈ ಹಾಡನ್ನ ನೀವೆಲ್ಲರೂ ಕೇಳಿರ್ತೀರ. ಏನಪ್ಪ ಅಂತ ಅಂದರೆ, ಏನೇ ಟೆನ್ಷನ್ ಇರಲಿ, ಏನೇ ಪ್ರಾಬ್ಲಮ್ ಇರಲಿ, ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಬಟ್ ನಾವೇನಂತಂದರೆ ಆ ಟೆನ್ಷನ್ನು ಸ್ಟ್ರೆಸ್ನೆಲ್ಲ ತೆಗ್ದಾಕ್ಬಿಟ್ಟು ತಲೆಯಿಂದ ಪೀಸ್ ಆಫ್ ಮೈಂಡಿಂದ ಕುಂತು ನಮ್ಮ ಪ್ರಾಬ್ಲಮ್ ಏನು ಅಂತ ಕುಂತು ಯೋಚನೆ ಮಾಡಿದಾಗ ನಮ್ಮದು ಒಂದು ಸಿಕ್ಸ್ತ್ ಸೆನ್ಸ್ ಕನ್ಸೈಸ್ ಇರುತ್ತಲ್ಲ ನಮ್ಮದ್ರಲ್ಲಿ, ಅದು ಒಂದು ಆ್ಯಕ್ಟಿವೇಟ್ ಆಗಿ ನಮಗೆ ಆ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಕೊಟ್ಟೇ ಕೊಡುತ್ತೆ. ಸೊ ನೀವು ಕೂಡ ಅದನ್ನು ಮರಿದೇ ಮಾಡಿ ಅಂತ ಹೇಳ್ತಾ, ಸೊ ಇವಾಗ ಫುಟಿಂಗ್ ಹೆಂಗೆ ಮಾಡ್ತಾರೆ, ಯಾವ ಥರ ಮಾಡ್ತಾರೆ, ಸೊ ಆ ಫುಟಿಂಗ್ ಮಾಡೋಕ್ಕೆ ಮುಂಚೆ ಏನೇನು ಸ್ಟೆಪ್ಸ್ನ ಕನ್ಸಿಡರ್ ಮಾಡ್ತಾರೆ ಅಂತ ನಾವು ಆನ್ ಸೈಟ್ ಹೋಗ್ಬಿಟ್ಟು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಆಸ್. ಹಾಯ್, ನಾವು ಇವಾಗ ಆನ್ ಸೈಟ್ ಬಂದಿದ್ದೀವಿ, ಮಾಕ್ಲಿನಲ್ಲಿದ್ದೀವಿ. ಇಲ್ಲಿ ಫುಟಿಂಗ್ ಕಾಸ್ಟ್ ನಡೀತಾ ಇದೆ, ಫುಟಿಂಗ್ ಕಾಂಕ್ರೀಟ್ ಆಗ್ತಾ ಇದ್ದಾರೆ. ಸೊ ಇದರಲ್ಲಿ ನಾವು ಮ್ಯಾನ್ ಪವರು ಯೂಸ್ ಮಾಡ್ತೀವಿ ಆ್ಯಂಡ್ RMCನೂ ಯೂಸ್ ಮಾಡ್ತೀವಿ. ಸೊ ಇದ್ರದ್ದು ಪ್ರೊಸೀಜರ್ ಏನಿರುತ್ತೆ, ಏನೇನು ಮಾಡ್ತಾರೆ ಅಂತ ಸೈಟ್ ಕೋಆರ್ಡಿನೇಟರ್ ಇದ್ದಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ಬನ್ನಿ ಕೇಳೋಣ. ಹಲೋ ಸರ್, ಇದು ಫುಟಿಂಗ್ ಏನು ಮಾಡ್ತೀರಾ ಸರ್? ಫುಟಿಂಗ್ ಕ್ಯಾಸ್ಟಿಂಗ್ ಮಾಡ್ತಾ ಇದ್ದೀವಿ, ಫುಟಿಂಗ್ ಕಾಂಕ್ರೀಟ್ ಆಗ್ತಾ ಇದ್ದೀವಿ ಇವಾಗ. ಸೊ ಇದ್ರ ಪ್ರೊಸೀಜರ್ ಏನಿರುತ್ತೆ ಸರ್? ನಾವು ಫಸ್ಟ್ ಏನೇನು ಕನ್ಸಿಡರ್ ಮಾಡಬೇಕು, ಏನೇನು ಮಾಡ್ಕೊಳ್ಬೇಕು, ಮಾರ್ಕಿಂಗು ಆ ಥರ ಎಲ್ಲ ಏನೇನು ಎಕ್ಸ್ಪ್ಲೇನ್ ಮಾಡ್ತೀರಾ? ಮೇಡಮ್, ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ವಿ PCC ಎಲ್ಲ ಹಾಕಿ ಲೆವೆಲ್ ಮಾಡಿದ್ಮೇಲೆ ಎಷ್ಟು ಕಾಲಮ್ ಮಾರ್ಕಿಂಗ್ ಮಾಡ್ಕೋಬೇಕು. ಕಾಲಮ್ ಮಾರ್ಕಿಂಗ್ ಮಾಡಿ ಮ್ಯಾಟ್ ಪ್ಲೇಸ್ ಮಾಡಿ, ಆಮೇಲೆ ಕಾಲಮ್ಸ್ ಎಲ್ಲ ಬಾರ್ ಬೆಂಡಿಂಗ್ ಮಾಡಿ, ಕಾಲಮ್ ಆ ಪೋರ್ಷನ್ಗೆ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲೇ ಆ ಪೋರ್ಷನ್ಗೆ ಕುಂಡಿಸ್ಕೋಬೇಕು. ಎಲ್ಲನೂ ಮಾರ್ಕ್ ಮಾಡಿ ಆಲ್ರೆಡಿ ಫಸ್ಟೇ ಮಾರ್ಕ್ ಮಾಡಿ ನೋಡ್ಕೊಳ್ಬೋದಾ ಇವಾಗ? ಬನ್ನಿ ನೋಡೋಣ. ಬನ್ನಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ವಲ್ಲ, ಕಾಲಕ್ಕೆ ಪಿಲ್ಲರ್ ಬಂದ್ಬಿಟ್ಟು ಕಾರ್ನರ್ಗೆ ಬರುತ್ತೆ. ಎಲ್ಲ ಮ್ಯಾಟ್ಸು ಡಬಲ್ ಮ್ಯಾಟ್ ಹಾಕಬೇಕು ಅಂತ ಹೇಳಿದ್ವಿ. ಎಲ್ಲ ಮ್ಯಾಟ್ಸ್ಗಳೂ ನಮ್ಮ ಸೈಟ್ ಒಳಗಡೆ ಇರಬೇಕು. ಬಿಕಾಸ್ ಏನಕ್ಕೆ ಅಂತ ಅಂದರೆ ಎಲ್ಲ ಲೋಡು ಏನೇನಿದೆ ನಮ್ಮ ಬೌಂಡ್ರಿ ಒಳಗಡೆ ಈವನ್ ಡಿಸ್ಟ್ರಿಬ್ಯೂಷನ್ ಆಗಬೇಕು. ಸೊ ಹಂಗಾಗಿ ಅದಕ್ಕೆ ಡಬಲ್ ಮ್ಯಾಟ್ ಬರುತ್ತೆ. ಅದಕ್ಕೆ ಮಾಮೂಲಿ ಸ್ಟೀಲ್ಸ್ ಎಲ್ಲ ಹೆವಿ ಕೊಟ್ಟು 20 mm 16 mm ಎಲ್ಲ ಪ್ರೊವೈಡ್ ಮಾಡಿದ್ವಿ. ಈ ಸೈಟಲ್ಲಿ ಟೋಟಲ್ ಬಂದ್ಬಿಟ್ಟು 6 ಎಕ್ಸೆಂಟ್ರಿಕ್ ಫುಟಿಂಗ್ ಇದೆ. ಬಿಕಾಸ್ ಎಲ್ಲನೂ ಕಾರ್ನರ್ ತೊಗೊಂಡಿದ್ದೀವಿ. ಇದು ಕಾರ್ನರ್ ತೊಗೊಂಡಿದ್ದೀವಿ. ಈಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ 4 ಬರುತ್ತೆ ಆ ಪೋರ್ಷನ್ವರೆಗೂ, ತಿರ್ಗಾ ಆ ಕಡೆ 2 ಬರುತ್ತೆ ಫ್ರಂಟ್ ಸೈಡು. ಅದು ಟೋಟಲ್ 6 ಎಕ್ಸೆಂಟ್ರಿಕ್ ಫುಟಿಂಗ್ ಬರುತ್ತೆ. ಆಮೇಲೆ ಇಲ್ಲಿ ಸೆಂಟರ್ ಈಗ ನೀವು ನೋಡ್ತಾ ಇದ್ದೀರಾ, ಇದು 2 ಫೀಟ್ವರೆಗೂ ಬರುತ್ತೆ ಕಾಂಕ್ರೀಟು. ಬಿಕಾಸ್ ಯಾಕಂದರೆ ಇದು ಬಿಲ್ಡಿಂಗ್ ಸೆಂಟರ್ಗೆ ಬರುತ್ತೆ ಕಾಲಮ್ಮು. ಇದು ಕಂಪ್ಲೀಟ್ ಲೋಡ್ ಏನು ಬರುತ್ತೆ ಬಿಲ್ಡಿಂಗ್ದೆಲ್ಲ ಸೆಂಟರ್ ಪೋರ್ಷನ್ಗೆ ಬರೋದ್ರಿಂದ ಇದಕ್ಕೆ ನಾವು ಹೆವಿ ಸ್ಟೀಲ್ ಎಲ್ಲ ಡಿಸೈನ್ ಮಾಡಿ, ಇದಕ್ಕೆ ಪೆಡೆಸ್ಟ್ರೈಲು ನಾವು ಡಿಸೈನ್ ಮಾಡಿದ್ದೀವಿ. ಬಿಕಾಸ್ ಯಾಕಂದರೆ ಇದು ವೆಯ್ಟ್ ಜಾಸ್ತಿ ಬರುತ್ತೆ ಬಿಲ್ಡಿಂಗ್ದು ಅಂತ. ಈ ಪಕ್ಕದಲ್ಲಿ ನೋಡ್ಬೋದು, ಇದು ರಿಟೈನಿಂಗ್ ವಾಲ್ ಸಂಪು. ಅದಕ್ಕೆ 10 8 mm ವಾಲ್ಗೆಲ್ಲನೂ ಇದು ರೀಇನ್ಫೋರ್ಸ್ಮೆಂಟ್ ಮಾಡಿದ್ದೀವಿ. ನೆಕ್ಸ್ಟು ಇವತ್ತು ಫುಟಿಂಗ್ ಮ್ಯಾಟ್ ಕಾಂಕ್ರೀಟ್ ಹಾಕ್ಕೊಂಡು ಫರ್ದರ್ ನಾಳೆಯಿಂದ 3 ಫೀಟ್ಗೆ ಸ್ಟೆಪ್ ಬೈ ಸ್ಟೆಪ್ಪು ನಾವು ರಿಟೈನಿಂಗ್ ವಾಲ್ ಕ್ಯಾಸ್ಟ್ ಮಾಡ್ತೀವಿ ಕಾಂಕ್ರೀಟಲ್ಲಿ. ಇದರಲ್ಲಿ ನೀವು ಒಂದು ಅಬ್ಸರ್ವ್ ಮಾಡ್ಬೋದು, ನಾವು ಸೈಡೆಲ್ಲ ಮಾರ್ಕಿಂಗ್ ಮಾಡಿದ್ದೀವಿ. ಬೇಕಾದ್ರೆ ಅಬ್ಸರ್ವ್ ಮಾಡಿ, ಲೈನ್ ಮಾರ್ಕಿಂಗು ಅದೆಲ್ಲ ಕಾಲಮ್ ಸೆಂಟರ್ ಲೈನ್ ಮಾರ್ಕಿಂಗ್ ಮಾಡಿರೋದು. ಇವಾಗ ಕಾಂಕ್ರೀಟ್ ಹಾಕಿರೋದ್ರಿಂದ ಕೆಳಗಡೆ ಪೊಸಿಷನಲ್ಲಿ ಮಾರ್ಕಿಂಗ್ ನಿಮಗೆ ಕಾಣ್ತಿಲ್ಲ. ಮಾರ್ಕಿಂಗ್ ಮಾಡಿರೋದು ಬೇಕಾದ್ರೆ ತೋರಿಸ್ತೀನಿ ಬನ್ನಿ. ನೆಕ್ಸ್ಟ್ ಫುಟಿಂಗಲ್ಲಿದೆ. ಇದು ಕಾಲಮ್ ನೋಡ್ತಾ ಇರೋದು 2 ಫೀಟ್ ಕಾಲಮ್. ಇದು ನೀವು ಅಬ್ಸರ್ವ್ ಮಾಡ್ಬೋದು, ಸ್ಟೀಲ್ 20 mm 16 mm ಯೂಸ್ ಮಾಡಿದ್ದೀವಿ. 20 mm ಬಂದ್ಬಿಟ್ಟು ನಿಮಗೆ 4 20 mm, ಇನ್ನು ಮಿಕ್ಕಿದ್ದು 8 16 mm ಯೂಸ್ ಮಾಡಿರೋದು. ಸ್ಟಿರಪ್ಸು ನೋಡ್ಬೋದು ನೀವು, ಡಬಲ್ ಸ್ಟಿರಪ್ಸ್ ಯೂಸ್ ಮಾಡಿರೋದು. 7 ಇಂಚಸ್ ಯೂಸ್ ಮಾಡಿದ್ದೀವಿ ಸ್ಟಿರಪ್ಸು. ಕೆಳಗಡೆ ಬಂದ್ಬಿಟ್ಟು ನೋಡಿರೋ ನೀವು ಎಕ್ಸೆಂಟ್ರಿಕ್ ಫುಟಿಂಗು, ಅದಕ್ಕೆ ಡಬಲ್ ಮ್ಯಾಟ್ ಹಾಕಿದ್ದೀವಿ ನಾವು. ಇದು ಬಂದ್ಬಿಟ್ಟು ನಿಮಗೆ 1.5 ಫೀಟ್ ಕಾಲಮ್ ಇರೋದು. ನೀವು ಇದರಲ್ಲಿ ಅಬ್ಸರ್ವ್ ಮಾಡೋದೇನೆಂದರೆ, ಈಗ 20 mm 4 16 mm 4 ಹಾಕಿದ್ದೀವಿ. ಸ್ಟಿರಪ್ಸ್ ಎಲ್ಲ 7 ಇಂಚಸ್ ಹಾಕ್ಕೊಂಡಿದ್ದೀವಿ. 20 mm ಈಗ 2 ಫೀಟ್ಗೂ 1.5 ಫೀಟ್ಗೂ ಡಿಫ್ರೆನ್ಸ್ ಏನಂದರೆ, ಎಲ್ಲೆಲ್ಲಿ ಲೋಡ್ ಕ್ಯಾರಿ ಆಗುತ್ತೆ ಅಲ್ಲಿ ಆ ಪೋರ್ಷನಲ್ಲಿ ಮಾತ್ರ ನಾವು 2 ಫೀಟ್ ಕಾಲಮ್ ಹಾಕೋತಾ ಇದ್ದೀವಿ. ಮೇಜರಲ್ಲಿ ಜಾಸ್ತಿ ಲೋಡ್ ಬರುತ್ತೆ. ಬಟ್ ಈ ಕಾಲಮ್ ಪೊಸಿಷನ್ನು ಮತ್ತು ಕಾಲಮ್ ಡಿಸೈನ್ ಎಲ್ಲ ಡಿಪೆಂಡ್ಸ್ ಆಗೋದು ಪ್ಯೂರ್ಲಿ ನಿಮ್ಗೆ ಪ್ಲ್ಯಾನ್ ಮೇಲೆ. ಆಮೇಲೆ ಮೇಜರ್ ಏನಂತಂದರೆ, ನಾವು ಸ್ಟ್ರೆಂತ್ ಆಫ್ ದ ಸಾಯಿಲ್ SPC ಆಫ್ ಸಾಯಿಲ್ ಮೇಲೆ ಕಾಲಮ್ ನಾವು ಸ್ಟ್ರಕ್ಚರ್ ಡಿಸೈನ್ ಮಾಡ್ತೀವಿ. ಸರ್, ನಂದು ಒಂದು ಕ್ವೆಶನು, ಫುಟಿಂಗ್ ಯಾಕೆ ಹಾಕಬೇಕು ಸರ್? ಫುಟಿಂಗ್ ಇಲ್ಲದೆ ಬರೀ ಪಾಯ ಹಾಕಿ ಹಾಗೇನೆ ಪಾಯದ ಕಲ್ಲು ಹಾಕಿ ಮನೆ ಕಟ್ಲಿಕ್ಕೆ ಆಗಲ್ವಾ?
ಮೇಡಮ್ ಅದು ಹಂಗೆ ಮಾಡ್ಬೋದು, ಬಟ್ ಮೇಜರ್ ಏನಂತ ಅಂದರೆ ಇದು ಇವಾಗ ಕಾಲಮ್ಗಳು ಹಾಕಿ ನಾವು ಮನೆ ಕಟ್ತೀವಿ ಅಂತ ಅಂದರೆ ಇದು ಫ್ರೇಮ್ ಸ್ಟ್ರಕ್ಚರ್ ಬರುತ್ತೆ. ಬಿಕಾಸ್ ಇದರಿಂದ ಹೈ ರೈಸ್ ಬಿಲ್ಡಿಂಗ್ಸ್ ಎಲ್ಲ ನೀವು ಕಟ್ತಾರೆ. ನೀವು ಎಕ್ಸಾಂಪಲ್ ನೋಡಿರ್ಬೋದು, ಹೈ ರೈಸ್ ಬಿಲ್ಡಿಂಗ್ಸ್ ಎಲ್ಲ ಒಂದು G+5, 6, 7, 8 ಅದೆಲ್ಲ ಪಾಯದಲ್ಲಿ ಕಟ್ಟೋಕ್ಕಾಗಲ್ಲ. ಈಗ ಪಾಯದಲ್ಲಿ ಕಟ್ಬೋದು ಅಂದರೆ ಅಮ್ಮಮ್ಮ ಅಂದರೆ ನಿಮಗೆ ಒಂದು ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರ್ ಕಟ್ಕೊಂಡು ಮಾಡ್ಕೋಬೋದು, ಅದರಿಂದ ನೋ ಪ್ರಾಬ್ಲಮ್. ಬಟ್ ಸೊ ಪಾಯ ಹಾಕಿ ನಾವು ಬರೀ G+1ವರೆಗೂ ಕಟ್ಕೊಳ್ಬೋದು. G+1 ಇಲ್ಲಾಂದರೆ ಕೆಲವರು ಮೇಲ್ಗಡೆ ಒಂದು ರೂಮ್ ಥರ ಕಟ್ಕೋಬೋದು ಅಷ್ಟೇ. ಅದು ಏನು ಮಾಡ್ತಾರೆ ಅವರು ಅಪ್ರಾಕ್ಸಿಮೇಟ್ ಒಂದು 7 to 8 ಲೇಯರ್ಸ್ ಆಫ್ ಇದು ಮಾಡ್ತಾರೆ, ಪಾಯ ಎಲ್ಲ ಹಾಕೋತಾರೆ 2 feet ಎಲ್ಲನೂ. ಅದ್ರ ಬದಲು ನಾವೀಗ ಇದು ಮಾಡಿದ್ರೆ ಇನ್ನೂ ಸ್ಟ್ರೆಂತ್ ಜಾಸ್ತಿ ಇರ್ತದೆ. ಬಿಲ್ಡಿಂಗಿಗೆ ಮೇನ್ ಬೇಕಾಗಿರೋದೆ ಫೌಂಡೇಶನ್ ಸ್ಟ್ರಾಂಗ್ ಇರಬೇಕು. ಸೊ ಅದಕ್ಕೆ ಹಂಗಾಗಿ ನಾವು ಫುಟ್ಟಿಂಗ್ ಯಾವುದೇ ಬರುತ್ತೆ, ಐಸೋಲೇಟೆಡ್ ಫುಟ್ಟಿಂಗು, ಎಕ್ಸೆಂಟ್ರಿಕ್ ಫುಟ್ಟಿಂಗ್. ಈಗ ನಾವು ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಐಸೋಲೇಟೆಡ್ ಫುಟ್ಟಿಂಗು, ಎಕ್ಸೆಂಟ್ರಿಕ್ ಫುಟ್ಟಿಂಗ್ ಎಲ್ಲ ಹೆಂಗೆ ಬರುತ್ತೆ ಅಂತ. ಅದು ಏನಕ್ಕೆ ಡಿಪೆಂಡ್ಸ್ ಅಪಾನು ನಮ್ಮ ಪ್ಲ್ಯಾನ್ ಹೆಂಗೆ ಮಾಡಿರ್ತೀವಿ, ಏನು ಅದ್ರ ಮೇಲೆ SPC ಆಫ್ ಸಾಯಿಲು ಯಾವ ಟೈಪ್ ಬೇಕು ಅಂತ ಅದರಿಂದ ನಾವು ಡಿಸೈಡ್ ಮಾಡ್ತೀವಿ. ಓಕೆ ಸರ್, ಇವಾಗ ನೀವು ಹೇಳಿದ್ರಲ್ಲ ಎಕ್ಸೆಂಟ್ರಿಕ್ಕು ಮತ್ತು ಐಸೋಲೇಟೆಡ್ ಅಂತ ಎಲ್ಲ, ಸೊ ಆ ಫುಟ್ಟಿಂಗ್ಗೆ ಇಷ್ಟೇ ಕಮ್ಮಿ ಹಾಕಬೇಕು ಅಂತ ಏನಾದರೂ ರೂಲ್ಸ್ ಇರುತ್ತಾ ಹೇಗೆ ಅಂತ? ಹೌದು ಮೇಡಮ್, ಅದು ಡಿಪೆಂಡ್ಸ್. ಈಗ ಎಕ್ಸೆಂಟ್ರಿಕ್ ಫುಟ್ಟಿಂಗ್ ಅಂತ ಅಂದರೆ ನಾನು ಇಲ್ಲಿ ಎಕ್ಸೆಂಟ್ರಿಕ್ ಫುಟ್ಟಿಂಗ್ದು ನಿಮಗೆ ಕಾಲಮ್ದು ಎಕ್ಸ್ಪ್ಲೇನ್ ಮಾಡಿದೆ. ಅದು 12 ಸ್ಟೀಲ್ ಇದೆ. ಅದು 20 mm ಯೂಸ್ ಮಾಡಿದ್ದೀವಿ, ಮತ್ತು 16 mm ಯೂಸ್ ಮಾಡಿದ್ದೀವಿ. ಸಿರಪ್ಸ್ ಎಲ್ಲ 8 mm ಯೂಸ್ ಮಾಡಿದ್ದೀವಿ. ಬಟ್ ನಮಗೇನಂತ ಅಂದರೆ ಎಕ್ಸೆಂಟ್ರಿಕ್ ಫುಟ್ಟಿಂಗಿಗೆ ನಾವು ಈ ಥರ ಯೂಸ್ ಮಾಡ್ತೀವಿ ಕಾಲಮ್ಗೆ. ಬಟ್ ನಾರ್ಮಲ್ ಐಸೋಲೇಟೆಡ್ ಫುಟ್ಟಿಂಗ್ ಇದ್ದೆ ಅದು ಕಾಲಮ್ ಸೆಂಟ್ರಿಗೆ ಬಂದರೆ ಅದಕ್ಕೆ ಬರೀ ನಾವು 1.5 feet ಸಾಕು. ಅದು ಕಾರ್ನರ್ ಸೈಡಿಗೆ ಇದೆ. ಆ ಪೋರ್ಷನ್ಗಳಲ್ಲಿ ಲೋಡ್ ತೊಗೊಂಡಿಲ್ಲ ಅಂತಂದರೆ ನಮಗೆ 1.5 feet ಇದು ಮಾಡ್ಕೋಬೋದು, ಕಾಲಮ್ ಹಾಕೋಬೋದು. ಸೊ ಏನಂತಂದರೆ ಲೋಡ್ ಎಲ್ಲಿ ಜಾಸ್ತಿ ಬೀಳುತ್ತೆ ಅಲ್ಲಿ ನಾವು ಸ್ವಲ್ಪ ಜಾಸ್ತಿ MMದು ಯೂಸ್ ಮಾಡ್ತೀವಿ, ಕಮ್ಮಿ ಬೀಳೋ ಕಡೆ ಸ್ವಲ್ಪ ಕಡಿಮೆ MMದು ಯೂಸ್ ಮಾಡ್ತೀವಿ. ಓಕೆ ಸರ್, ಇವಾಗ ನಾವು ಈ ಕಾಲಮ್ಸ್ ಎಲ್ಲ ನಾವು ಪ್ಲೇಸ್ ಮಾಡಿದ್ದೀವಲ್ಲ, ಕಾಲಮ್ ಮಾರ್ಕ್ ಮಾಡಿದ್ದೀವಿ. ಸೊ ಈ ಕಾಲಮ್ ನಮಗೆ ಏನು ಹೆಲ್ಪ್ ಮಾಡುತ್ತೆ, ಏನು ಅಡ್ವಾಂಟೇಜ್ ಇದೆ ನಾವು ಈ ಕಾಲಮ್ ಪ್ಲೇಸ್ ಮಾಡೋದ್ರಿಂದ ಅಂತ ಹೇಳ್ಬೋದಾ? ಮೇಡಮ್, ಒಂದು ಏನಂತಂದರೆ ನಾವು ಕಾಲಮ್ ಮಾರ್ಕಿಂಗ್ ಬಗ್ಗೆ ನಿಮ್ಗೆ ಹೇಳಿದೆ, ಅದು ಮೇಜರ್ ತುಂಬ ಇಂಪಾರ್ಟೆಂಟು. ಯಾಕಂತಂದರೆ ನಾವು ಪ್ಲ್ಯಾನ್ ಪ್ರಕಾರ ಎಲ್ಲೆಲ್ಲಿ ಕಾಲಮ್ ಬರುತ್ತೆ ಅಂತ ಆಲ್ಮೋಸ್ಟ್ ವಾಲ್ ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ನಾವು ಕಾಲಮ್ ಪ್ಲೇಸ್ ಮಾಡಿರ್ತೀವಿ. ಅದು ಇಡನ್ ಆಗುತ್ತೆ. ಆಫ್ಟರ್ ಎಲ್ಲ ಪ್ಲಾಸ್ಟಿಂಗ್ ಎಲ್ಲ ಆದಮೇಲೆ ಕಾಲಮ್ ಇಡನ್ ಆಗುತ್ತೆ, ನಮಗೆ ಡೈರೆಕ್ಟಾಗಿ ಕಾಣಲ್ಲ. ಆಮೇಲೆ ಇನ್ನೊಂದು ಏನಂತಂದರೆ ನಾವು ಕಾಲಮ್ ಮಾರ್ಕಿಂಗ್ ಸರಿಯಾಗಿ ಮಾಡಲಿಲ್ಲ ಅಂತಂದರೆ ಒಂದು ಅರ್ಧ ಅಡಿ ಆಫ್ ಸೈಡ್ ಬರೋದು, ಇಲ್ಲಾಂದರೆ 1 ಅಡಿ ರೂಮ್ ಒಳಗಡೆ ಬಂದುಬಿಡೋದು, ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಮೇಜರ್ ಡಿಸೈನಲ್ಲಿ ಅವಾಯ್ಡ್ ಮಾಡಬೇಕಾಗಿರೋದೇನಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಗ್ರೌಂಡ್ ಫ್ಲೋರು ರೆಂಟ್ ಹೌಸು ಕೊಟ್ಟಿರ್ತಾರೆ, ಫಸ್ಟ್ ಫ್ಲೋರಿಂದ ಏನಾಗಿದೆ ಡೂಪ್ಲೆಕ್ಸ್ ಮಾಡಿರ್ತಾರೆ. ಆವಾಗ ಸೆಂಟರ್ ಯಾವುದೇ ಕಾಲಮ್ಗಳು ಅವಾಯ್ಡ್ ಮಾಡಬೇಕು, ಮನೆ ಸೆಂಟ್ರಿಗೆ ಯಾವುದು ಬರಬಾರ್ದು. ಅದೇನಿದ್ರು ಕಾಲಮ್ಗೂ ಇದು ವಾಲ್ಗಳು ಎಲ್ಲಿ ಬರುತ್ತಲ್ಲ ಅಲ್ಲಿ ಇಡನ್ ಆಗಿ ಕೊಡಬೇಕು, ಕವರ್ ಮಾಡಬೇಕು. ಓಕೆ ಸರ್, ಇವಾಗ ನಾವು ಬೇಸ್ಗೆ ನಾವು ಐರನ್ ರಾಡ್ನ ಸ್ಟೀಲ್ ರಾಡ್ನ ಪ್ಲೇಸ್ ಮಾಡಿದ್ದೀವಲ್ಲ, ಸೊ ಅದು ಎಲ್ಲ ಸೇಮ್ MM ಯೂಸ್ ಮಾಡ್ತೀವಿ ಅಥವಾ ಅದಕ್ಕೂ ಬೇರೆ ಬೇರೆ ಯೂಸ್ ಮಾಡ್ತೀವಿ? ಇಲ್ಲ ಮೇಡಮ್, ಈಗ ಎಕ್ಸೆಂಟ್ರಿಕ್ ಫುಟ್ಟಿಂಗ್ ಎಲ್ಲ ನಾವು 12 mm ಯೂಸ್ ಮಾಡಿದ್ದೀವಿ, 12 mm ಯೂಸ್ ಮಾಡ್ತೀವಿ, 10 mm ಯೂಸ್ ಮಾಡ್ತೀವಿ. ಅದು ಎಕ್ಸ್ ಡೈರೆಕ್ಷನ್ಗೆ ಒಂದು 10 mm ಇರುತ್ತೆ, ವೈ ಡೈರೆಕ್ಷನ್ಗೆ 12 mm ಇರುತ್ತೆ. ಒಂದೊಂದು ಡಿಸೈನ್. ಈಗ ಐಸೋಲೇಟೆಡ್ ಫುಟ್ಟಿಂಗು ಮತ್ತು ಎಕ್ಸೆಂಟ್ರಿಕ್ ಫುಟ್ಟಿಂಗಿಗೆ ಒಂದೊಂದಕ್ಕೆ ವೇರಿಯೇಷನ್ ಆಗುತ್ತೆ. 12 mm 10 mm ಇವೆರಡು ಯೂಸ್ ಮಾಡ್ತೀವಿ ಮೇಡಮ್. ಓಕೆ 12 mm ಏನಕ್ಕೆ ಅಂತಂದರೆ ಕಾಲಮ್ ವೆಯ್ಟ್ ಜಾಸ್ತಿ ಬರುತ್ತೆ, ಆ ಬರೋ ಕಡೆ 12 mm ಯೂಸ್ ಮಾಡ್ತೀವಿ. ಎಲ್ಲಿ ಮೇಜರ್ ಲೋಡ್ ಬರುತ್ತಲ್ಲ ಅಲ್ಲಿ 12 mm ಯೂಸ್ ಮಾಡ್ತೀವಿ. ಇನ್ನು ಕಾರ್ನರ್ಸ್ಗಳೆಲ್ಲನೂ ಲೋಡ್ ಬರಲ್ಲ ಆ ಪೋರ್ಷನ್ ಜಾಸ್ತಿ ಅಂತ ಅಂದಾಗ 10 mm ಯೂಸ್ ಮಾಡ್ತೀವಿ. ಓಕೆ ಸರ್, ಇಲ್ಲಿ ನಾವು ಇವಾಗ ಫುಟ್ಟಿಂಗ್ ಕಾಸ್ಟ್ ಮಾಡೋದಕ್ಕೆ ಏನೇನು ಮಿಕ್ಸ್ ಮಾಡ್ತೀವಿ ಸರ್? ಬೇಸಿಕಾಗಿ ಮೇಡಮ್ ಈಗ ನಾವು ಇಲ್ಲಿ ಮಿಕ್ಸ್ ಮಾಡ್ತಿದ್ರೆ ರಾ ಮಿಕ್ಸು. ಈಗ RMCಯಿಂದ ನಾವು ಆಗ್ತಾಯಿಲ್ಲ, ಇಲ್ಲಿ ಆನ್ ಸೈಟ್ ಮಿಕ್ಸ್ ಮಾಡೋದ್ರಿಂದ ಸಿಮೆಂಟು ಮತ್ತು ಸ್ಯಾಂಡು ಮತ್ತು 20 mm ಜಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀವಿ ಮೇಡಮ್. ರೇಷಿಯೋ ಬಂದ್ಬಿಟ್ಟು M25 ಗ್ರೇಡಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಓಕೆ ಸರ್, ಇಲ್ಲಿ ನಾವು ಈ ಚಿಕ್ಕ ಸೈಟ್ ಆಗಿರೋದ್ರಿಂದ ನಾವು ಮ್ಯಾನ್ ಪವರ್ ಯೂಸ್ ಮಾಡ್ತಿದ್ರಾ ಇಲ್ಲ RMCಗೆ ಹೋಗ್ಬೋದಿತ್ತಾ? ಮೇಡಮ್ ಅಂದರೆ ಇನ್ನೊಂದೇನಾದ್ರೆ ಇದು ಇರೋದು ಬರೀ 14 ಕಾಲಮ್ಸ್ ಇದೆ. ಇದು RMCನೂ ಹಾಕ್ಬೋದು. ಬಟ್ ಏನಂತಂದರೆ ಈಗ ವರ್ಕು ಇದು ಕ್ಲೈಂಟ್ ರಿಕ್ವೈರ್ಮೆಂಟ್ ಅವ್ರು ಹೇಳಿದ್ರು ನಮ್ಗೆ ಮ್ಯಾನ್ಯುವಲೇ ಬೇಕು, ಆನ್ ಸೈಟ್ ಮಿಕ್ಸು ನಾವು ನೋಡಬೇಕು ಅಂತ. ಸೊ ಹಂಗಾಗಿ ಈ ಸೈಡಲ್ಲೇ ನಾವು ಮ್ಯಾನ್ಯುವಲ್ ಮಿಕ್ಸ್ ಮಾಡಿಸ್ತಾ ಇದ್ದೀವಿ. ಓಕೆ ಸರ್, ಸೊ ಈ ಫುಟ್ಟಿಂಗ್ ಕಾಸ್ಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಸರ್? ಬನ್ನಿ ತೋರಿಸ್ತೀನಿ. ಫುಟ್ಟಿಂಗ್ ಈಗ ಕಾಂಕ್ರೀಟ್ ಹಾಕ್ಬಿಡ್ತೀವಿ ಮೇಡಮ್. ಇವತ್ತು ಹಾಕಿದ್ಮೇಲೆ ಒಂದು 2 ದಿನ ಕ್ಯೂರಿಂಗ್ ಮಾಡ್ತೀವಿ, 2-3 ದಿನ ಕ್ಯೂರಿಂಗ್ಗೆ ನಾವು ನೀರು ನಿಲ್ಲಿಸ್ಬಿಟ್ಟು ಇದು ಮಾಡ್ತೀವಿ. ಆ ಟೈಮಲ್ಲಿ ಏನು ಮಾಡ್ತೀವಿ ಅಂದರೆ ರೋಡ್ ಲೆವೆಲ್ಗೆ ನಾವು ಪ್ಲಿಂತ್ ಬಾಟಮ್ ಲೆವೆಲ್ನ ನಾವು ಈ ಕಾಲಮಲ್ಲಿ ಮಾರ್ಕ್ ಮಾಡ್ಕೋತೀವಿ. ಫಾರ್ ಎಕ್ಸಾಂಪಲ್ ಇದು ಬರುತ್ತೆ ಅಂತ ಅಂದ್ಕೊಳ್ಳಿ, ಈ ಸಿರಪ್ಸ್ಗೆ ಫುಟ್ಟಿಂಗ್ ಇದು ಪ್ಲಿಂತ್ ಬಾಟಮ್ ಬಂದರೆ ಇಲ್ಲಿಂದ ಪ್ಲಿಂತ್ ಹೈಟ್ ಬರುತ್ತೆ 1 feet 1.5 feet. ಸೊ ಇಲ್ಲಿವರೆಗೂ ನಾವೇನು ಮಾಡ್ತೀವಿ, ಕಾಲಮ್ನ ಕ್ಯಾಶ್ ಮಾಡ್ಕೋತೀವಿ. ಓಕೆ ಸರ್, ಇದು ಫುಟ್ಟಿಂಗ್ ಕಾಸ್ಟ್ ಆದಮೇಲೆ ಈ ಕಾಲಮ್ ಹಾಕ್ಲಿಕ್ಕೆ ಏನು ಪ್ರೊಸೀಜರ್ ಇದೆ ಸರ್? ಪ್ರೊಸೀಜರ್ ಬಂದು ಒಂದು ಪ್ಲಿಂತ್ ಬಾಟಮ್ವರೆಗೂ ನಾವು ಮಾರ್ಕ್ ಮಾಡ್ಕೋತೀವಿ. ನೆಕ್ಸ್ಟ್ ಬಂದುಬಿಟ್ಟು ಸ್ಟಾರ್ಟರ್ ಹಾಕೋಬೇಕು. ಈಗ ಫುಟ್ಟಿಂಗ್ ನಾವು ಆಲ್ರೆಡಿ ಹಾಕಿರ್ತೀವಿ, ಅದು ಲೆವೆಲ್ ಸರ್ಫೇಸ್ ಇರ್ತದೆ.
ಫುಟ್ಟಿಂಗ್ ಇದು ಕಾಲಮ್ಗೆ ಸ್ಟಾರ್ಟರ್ ಹಾಕಬೇಕು. ಯಾಕಂದರೆ ಎಷ್ಟು ಸೈಜು ನಮ್ಮದು ಔಟ್ಸೈಡಿಂದ ಇದು ಕವರ್ ಎಷ್ಟು ಬರುತ್ತೆ ಎಲ್ಲ ಸೈಡನ್ನು ಅಂತ ನೀಟಾಗಿ ಸ್ಟಾರ್ಟ್ರಲ್ಲಿ ಹಾಕೊಂಡ್ರೆ ಅದ್ರ ಮೇಲ್ಗಡೆ ನಾವು ಕಾಲಮ್ ಬಾಕ್ಸ್ ಕುಂಡಿಸ್ಕೊತೀವಿ. ಕಾಲಮ್ ಬಾಕ್ಸ್ ಎಲ್ಲ ಫುಲ್ ನೀಟಾಗಿ ಫಿಟ್ ಮಾಡಿ, ಅದಕ್ಕೆ ಕಾಲಮ್ ಬಾಕ್ಸ್ ಫಿಟ್ ಮಾಡೋಕ್ಕಿಂತ ಮುಂಚೆ ಅದಕ್ಕೆಲ್ಲನೂ ಆಯಿಲ್ ಹಾಕಬೇಕು. ವೇಸ್ಟ್ ಆಯಿಲ್ಗಳೆಲ್ಲ ಹಾಕ್ತಾರೆ, ಯಾಕಂದರೆ ನೀಟಾಗಿ ಕ್ಯಾಸ್ಟಿಂಗ್ ಆಗಬೇಕು ಅಂತ. ಅದನ್ನು ಫಿಟ್ ಮಾಡಿ ಅದಕ್ಕೆ ನಾವು ಕಾಲಮ್ ಮ್ಯಾನ್ಯುವಲಾಗಿ ಹಾಕೋತೀವಿ. ಸೊ ಆಯಿಲಿಂಗ್ ಈ ಸ್ಟೀಲಿಂಗ್ ಮಾಡ್ತಾರಾ ಅಥವಾ ಆ ಬಾಕ್ಸ್ ಮಾಡ್ತಾರಾ? ಸ್ಟೀಲಿಗೆಲ್ಲ ಮೇಡಮ್, ಒಳಗಡೆ ನಾವು ಬಾಕ್ಸ್ ಕುಣಿಸ್ತೀವಲ್ಲ ಅದು ಎಲ್ ಶೇಪ್ ಯು ಶೇಪ್ ಥರ ಬರುತ್ತೆ. ಆ ಬಾಕ್ಸ್ ಶೇಪ್ ಯು ಶೇಪ್ ಥರ ಬಂದು ಅದು ಬಾಕ್ಸ್ ನೀಟಾಗಿ ಕುತ್ಕೊಳ್ಳುತ್ತಲ್ಲ, ಅದಕ್ಕೆ ಬರುತ್ತೆ. ಅದು ಎಲ್ ಶೇಪ್ ಬರುತ್ತೆ. ಆ್ಯಕ್ಚುಲಿ ಎಲ್ ಶೇಪ್ ಬರುತ್ತೆ ಬಾಕ್ಸು. ಎರಡು ಸೈಡನ್ನು ಕುಟ್ಟಿ ಫಿಕ್ಸ್ ಮಾಡಿಬಿಟ್ಟು ಸ್ಕ್ರೂ ಹಾಕ್ತಾರೆ, ಒಳಗಡೆ ಆಯಿಲ್ ಹಾಕ್ತಾರೆ. ಸೊ ಅದಾದಮೇಲೆ ಎಲ್ಲ ಫುಲ್ ಒಳಗಡೆ ಹಾಕಿ ಆಮೇಲೆ ಕಾಸ್ಟಿಂಗ್ ಮಾಡ್ತಾರೆ. ಆಮೇಲೆ ಕ್ಯಾಸ್ಟಿಂಗ್ ಮಾಡ್ತೀವಿ. ಬಟ್ ವೈಬ್ರೇಟರ್ ಹಾಕ್ಬೇಕು ಅದು ಕಾಲಮ್ಗೂ. ನಾವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಫುಟಿಂಗ್ ಆಲ್ರೆಡಿ ಕಾಸ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಫುಟಿಂಗಲ್ಲಿ ಮಿಕ್ಸ್ಚರ್ಸ್ ಏನೇನಿದೆ ಅಂತ ಅಂದರೆ ಜಲ್ಲಿ, ಸಿಮೆಂಟು ಮತ್ತು ಎಮ್ಸ್ಯಾಂಡ್ನ ಮಿಕ್ಸ್ ಮಾಡಿ ಆ್ಯಂಡ್ ವಾಟರ್ ಪ್ರಾಪರ್ ಪ್ರೊಪೋರ್ಷನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇದು ಫುಟಿಂಗ್ನ ಕಾಸ್ಟ್ ಮಾಡ್ತಾರೆ. ಇದು ಕಾಸ್ಟ್ ಮಾಡಿದ ನಂತರ ಏನು ಮಾಡ್ತಾರೆ ಅಂತ ಅಂದರೆ ಇದಕ್ಕೆ ಒಂದು ವೈಬ್ರೇಟರ್ ಅಂತ ಯೂಸ್ ಮಾಡ್ತಾರೆ. ವೈಬ್ರೇಟರ್ ಯೂಸ್ ಮಾಡಿದಾಗ ಏನಾಗುತ್ತೆ, ಸೊ ಅದರಲ್ಲಿ ಏನಾದರೂ ಹೇರ್ ಗ್ಯಾಪ್ಸ್ ಇತ್ತು ಅಂತಂದರೆ ಅಥವಾ ಕರೆಕ್ಟಾಗಿ ಮಿಕ್ಸ್ ಆಗಿಲ್ಲ ಒಳಗಡೆ ಅಂತ ಅಂದರೆ ಅದೆಲ್ಲನೂ ಈಕ್ವಲ್ ಆಗಿ ಈವನ್ ಆಗಿ ಮಿಕ್ಸ್ ಆಗಿ ಪ್ರಾಪರ್ ಪ್ರೊಪೋರ್ಷನಲ್ಲಿ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ಆ್ಯಂಡ್ ಏರ್ ಗ್ಯಾಪ್ಸ್ ಇದ್ರೂ ಅದೆಲ್ಲನೂ ರಿಮೂವ್ ಮಾಡಿ ಕರೆಕ್ಟಾಗಿ ಸಿಟ್ಟಿಂಗ್ ಆಗುತ್ತೆ. ಸೊ ಇದಾದ ನಂತರ ಏನು ಮಾಡ್ತಾರೆ, ಸ್ಟಾರ್ಟರ್ಸ್ ಯೂಸ್ ಮಾಡಿಬಿಟ್ಟು ಆಮೇಲೆ ಬಾಕ್ಸ್ ಹಾಕಿ ಕಾಲಮ್ನ ಕಾಸ್ಟ್ ಮಾಡ್ತಾರೆ. ಇದಿಷ್ಟು ಫುಟಿಂಗ್ ಕಾಸ್ಟ್ ಬಗ್ಗೆ ಆಗಿತ್ತು. ನಿಮ್ಮ ಕನಸಿನ ಮನೆ ಕಟ್ಕೊಳ್ಬೇಕಾದ್ರೆ ಇನ್ನಷ್ಟು ನಿಮಗೆ ಮನೆಗಳ ಬಗ್ಗೆ ಹೇಗೆ ಕಟ್ತಾರೆ, ಏನೇನು ಬೇಕಾಗುತ್ತೆ ಅಂತ ನಾಲೆಡ್ಜ್ ಬೇಕಂತ ಅಂದರೆ ಇದೇ ಜಾನ್ವರಿಯಿಂದ ನಾವು ಜನರಲ್ ನಾಲೆಡ್ಜ್ ಸೀರೀಸ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ತಪ್ಪದೆ ನಮ್ಮನ್ನ ಫಾಲೋ ಮಾಡಿ. ಹಾಗೆ ಅಂಟಿಲ್ ದೆನ್ ಕೀಪ್ ವಾಚಿಂಗ್ RCC. ಥ್ಯಾಂಕ್ ಯು ಸೋ ಮಚ್. ಬಾಯ್.